ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳು 5 o'clock ಎದ್ದು ಸ್ಪೋರ್ಟ್ಸ್ಗೆ ಹೋಗ್ತಾರೆ. ಸೊ ಅವ್ರು ಬೆಳಗ್ಗೆ ಸ್ಪೋರ್ಟ್ಸ್ಗೆ ಹೋಗಿ ಮತ್ತು ಈವ್ನಿಂಗು ಸ್ಪೋರ್ಟ್ಸ್ಗೆ ಹೋಗ್ತಾರೆ. ಈವ್ನಿಂಗ್ 6 to 7:30ವರೆಗೂ ಇರುತ್ತೆ, ಬೆಳಗ್ಗೆ 6 to 7:30. ಹಾಗೆ ಮಕ್ಕಳು 5 ಗಂಟೆಗೆ ಎದ್ದು ಹೊರಟ್ರೇನೆ ಕರೆಕ್ಟ್ 6 ಗಂಟೆಗೆ ಸ್ಟೇಡಿಯಮ್ಗೆ ಹೋಗಿ ರೀಚ್ ಆಗೋಕ್ಕಾಗೋದು. ಸೊ ಬೇಗನೆ ಎದ್ದು ಹೊರಡ್ತಾರೆ. ಅಂಥದ್ರಲ್ಲಿ ಏನು ನಾವು ಹೋಗಲ್ಲ ಅಂತ ಹೇಳಲ್ಲ, ಖುಷಿಲಿ ಹೊರಟು ಹೋಗ್ಬಿಡ್ತಾರೆ. ಸೊ ಅವ್ರ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅವ್ರ ಕೋಚಿಂಗ್ ಎಲ್ಲ ಏನಿರುತ್ತೆ ಸ್ಪೋರ್ಟ್ಸಿಂದ ಅದೆಲ್ಲ ಮುಗಿಸ್ಕೊಂಡು ತಿರ್ಗಾ ಮನೆಗೆ 8 ಗಂಟೆ ಆಗುತ್ತೆ ಬರೋದು. ಈಗ ಕೋಚಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ನನ್ನ ಕೆಲಸನ ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ. ಟಿಫನ್ ಮಾಡಿ ಇಡೋದಾಗಿರ್ಬೋದು, ಇಲ್ಲ ಬಾಕ್ಲಿಗೆ ನೀರು ಹಾಕಿ ಇವರನ್ನು ಕಳಿಸಿ ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಹೋಗಿ ಟಿಫನ್ ಮಾಡ್ತೀನಿ. ನೈಟೇ ಏನೇನು ಟಿಫನ್ ಮಾಡಬೇಕು ಅಂತ ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಹಾಗಾಗಿ ಸ್ವಲ್ಪ ಈಸಿ ಅನಿಸುತ್ತೆ ನನಗೆ. ಇಲ್ಲ ಬೆಳಗ್ಗೆನೇ ಏನಾದರೂ ಟಿಫನ್ ಮಾಡಬೇಕು, ಏನು ಟಿಫನ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡೆ ಅಂತ ಅಂದರೆ ಅವತ್ತಿನ ದಿನ ನಾನು ಟಿಫನ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ನೈಟೇ ನಾನು ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇವತ್ತು ಏನು ಟಿಫನ್ ಮಾಡಬೇಕು ಅನ್ನೋದನ್ನು ಮುಂಚೆನೇ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಯಾವಾಗಲೂ ಅಷ್ಟೇ ಫಿಲ್ಟ್ರಲ್ಲಿ ನೀರು ಇಟ್ಕೊಂಡು ಕುಡಿಯೋದಕ್ಕಿಂತ ಆ ಫಿಲ್ಟರ್ ನೀರನ್ನೇ ತಾಮ್ರದ ಪಾತ್ರೆಯಲ್ಲಿ ಹಿಡಿದಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ 1-2 ಲೋಟ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಮುಂಚೆ ಎಲ್ಲ ಹಳ್ಳಿ ಕಡೆ ತಾಮ್ರದ ಹಂಡೆ ಅಂತಲೇ ಇಟ್ಕೊಂಡಿರೋರು, ಹಿತ್ತಾಳೆ ಹಂಡೆ ಇಲ್ಲ ತಾಮ್ರದ ಹಂಡೆನೇ ಇಟ್ಕೊಂಡಿರೋ. ಆ ಹಂಡೆಯಲ್ಲಿ ನೀರನ್ನ ಸ್ಟೋರ್ ಮಾಡಿಕೊಂಡು ಅಡುಗೆಗೆ ಊಟಕ್ಕೆಲ್ಲ ಅದೇ ನೀರನ್ನ ಬಳಸ್ತಾ ಇದ್ದಂಥದ್ದು. ಇವಾಗೆಲ್ಲ ಫಿಲ್ಟರ್ ನೀರಿಗೆ ಬದಲಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ಕೂಡ ಜಾಸ್ತಿ ಫಿಲ್ಟರ್ ನೀರನ್ನೇ ಕುಡಿತಾ ಇದ್ದಿದ್ದು. ಇತ್ತೀಚೆಗೆ ನಾನು ಒಂದು 5 ಲೀಟ್ರು ಹಿಡಿಯುವಂಥ ಒಂದು ತಾಮ್ರದ ಪಾತ್ರೆನ ತಗೊಂಡಿದ್ದೀನಿ. ಒಳಗಡೆ ನೀರು ಖಾಲಿ ಆದಂಗೆ ತುಂಬಿಸಿಡ್ತಿರ್ತೀನಿ. ಸೊ ಮಕ್ಳಿಗೂ ಈಸಿ ಅನಿಸುತ್ತೆ, ತಂಪಾಗಿರುತ್ತೆ. ಸ್ವಲ್ಪ ಬಾಡಿ ಹೀಟ್ ಇರುತ್ತಲ್ವ, ಅದರಿಂದ ನೀರು ಕುಡಿಯೋದ್ರಿಂದ ತಂಪಂತ ಅನಿಸುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಮನೆಯವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಕಣ್ಣು ಹೋದ್ಮೇಲೆ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ. ಸೊ ಯಾಕಾಗಿ ಈ ಮಾತನ್ನು ಹೇಳ್ತಾರೆ ಅಂದರೆ ಇದೊಂದು ಗಾದೆ ಮಾತು. ಆರೋಗ್ಯ ಕೆಟ್ಟಿದ ಮೇಲೆ ನಾನು ವಾಕ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಸೊ ಒಳ್ಳೆ ಫುಡ್ನ ತಿಂತೀನಿ, ಆಮೇಲೆ ಆರೋಗ್ಯನ ಸರಿ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ಬದಲು ಆರೋಗ್ಯ ಸರಿಯಾಗಿರಬೇಕಾದ್ರೇ ಒಳ್ಳೊಳ್ಳೆ ಫುಡ್ ತಿನ್ನೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು ಅನ್ನೋದಕ್ಕಾಗಿ ಈ ಗಾದೆನ ಅವ್ರು ಹೇಳ್ತಾ ಇದ್ದಾರೆ. ಈ ಮಾತನ್ನ ಯಾಕೆ ಹೇಳಿದೆ ಅಂತ ಅಂದರೆ ಮಿನಿ ವ್ಲಾಗಲ್ಲಿ ನಾನು ಈ ಪಾತ್ರೆ ಒಳಗಡೆ ಕುಡಿಯೋ ನೀರು ಜೊತೆಗೆ ನಾನೊಂದು 3 ವಸ್ತುಗಳನ್ನ ಹಾಕಿದ್ದೆ. ಸೊ ಅದು ಯಾವುದ್ಯಾವುದು ವಸ್ತುಗಳನ್ನ ಹಾಕಿದ್ರಿ ಅಂತ ಒಂದು 3 ಕಮೆಂಟ್ ಮಾಡಿದ್ರಿ. ಸೊ ನಾನು ಒಂದು ತುಳಸಿ ಹಾಕಿದ್ದೀನಿ, ಹಾಗೆ ವೆಟ್ಟಿವೇರ್ ಅಂತ ಒಂದು ಏಲಕ್ಕಿನ ಹಾಕಿದ್ದೀನಿ. ಇದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ನೈಟು ನೀರನ್ನ ಹಿಡಿದು ಇಡಬೇಕಾದ್ರೆ ಅದರೊಳಗಡೆ ಹಾಕಿರ್ತೀನಿ. ಬೆಳಗ್ಗೆ ಆ ಗಂಟನ್ನ ತೆಗೆದುಬಿಟ್ಟು ನೀರು ಮಾತ್ರ ಕುಡಿತೀವಿ. ತುಂಬಾ ಟೇಸ್ಟ್, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ನಾನು ಬಾಕ್ಲಿಗೆ ನೀರು ಹಾಕಿ ಪೋಟಿಕ ಎಲ್ಲ ಒರೆಸಿ ಗಾರ್ಡೆ ನೀರು ಏನನ್ನು ಕ್ಲೀನ್ ಮಾಡಿಬಿಟ್ಬಿಡ್ತೀನಿ. ಯಾಕಂದರೆ ಮಾವಿನ ಮರ ಎಲ್ಲ ಇರೋದ್ರಿಂದ ಅದರದ್ದು ಎಲೆ ಎಲ್ಲ ಒಣಗಿದ ಎಲೆಗಳೆಲ್ಲ ಅಲ್ಲಿ ಉದುರಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಗುಡಿಸಿದ್ರೆ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ. ಗುಡಿಸ್ತಲೇ ಒಳಗಡೆ ಅಂತೂ ಬರೋಕ್ಕಾಗೋದೇ ಇಲ್ಲ. ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಬಂದುಬಿಡ್ತೀನಿ. ಹಾಗೆ ಹಾಲಿನವ್ರು ಬಂದರು. ನಮ್ಮ ಮನೇಲಿ 2 ನಾಯಿ ಇದೆ, ಒಂದು ರಿಕ್ಕಿ ಒಂದು ಸಿಂಬಾ ಅಂತ. ಸೊ ಅವ್ರಿಗೆ ಹಾಲು ಹಾಕಿ ಒಳಗಡೆ ಬಂದು ನಮಗೆ ಟೀ ಇಡೋಣ ಅಂತ ಬಂದೆ. ಮಕ್ಕಳು ಬರೋ ಅಷ್ಟರಲ್ಲಿ ಅವ್ರಿಗೆ ಹಾಲು ರೆಡಿ ಮಾಡಿ ನಾನು ಟೀ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಟೀಗೆ ನಾನು ಶುಗರ್ ಹಾಕಕ್ಕೆ ಹೋಗಲ್ಲ, ಬೆಲ್ಲ ಹಾಕಿನೇ ಟೀ ಮಾಡೋದಂಥದ್ದು. 1 ಟೈಮ್ ಮಾತ್ರ ಟೀ ಕುಡಿಯೋದು, ಬೆಳಗ್ಗೆ ಟೈಮ್ ಮಾತ್ರ ಟೀ ಕುಡಿತೀನಿ. ಕೆಲವೊಂದು ಹ್ಯಾಬಿಟ್ನ ಬಿಡಬೇಕು ಅಂತ ಅನ್ಕೋತಾ ಇರ್ತೀನಿ. ಸೊ ಬಿಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಅಂತೂ ಬಿಡೋಕ್ಕೆ ಅಂತ ಅನಿಸಲ್ಲ. ಟೀ ಯಾರಿಗೆಲ್ಲ ಫೇವ್ರೇಟ್ ಆಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಟೀನ ಸ್ವಲ್ಪನಾದರೂ ಆಯಿತು ಕುಡಿಬೇಕು, ಆವಾಗಲೇ ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತಿರುತ್ತೆ ಮೈಂಡು. ಅದ್ರ ಜೊತೆಗೆ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಊಟ ತಿಂಡಿ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕೆಲವೊಂದು ಗಾಜಿಂದು ಬೌಲ್ಗಳನ್ನೆಲ್ಲ ಇಟ್ಕೊಂಡಿದ್ದೆ. ಅದರಲ್ಲಿ ಮನಿ ಪ್ಲ್ಯಾಂಟು ಮತ್ತು ಶೋ ಪ್ಲ್ಯಾಂಟ್ ಆಗಿರ್ಬೋದು, ಹಾಗೆ ವಾಸ್ತು ಪ್ಲ್ಯಾಂಟ್ ಇರುತ್ತಲ್ಲ, ಇದನ್ನೆಲ್ಲ ಇಟ್ಕೊಂಡಿದ್ದೆ. ಅದನ್ನೆಲ್ಲ ವಾಶ್ ಮಾಡಿ ಅದಕ್ಕೆ ವಾರಕ್ಕೊಂದು ಸಲ ಬೇರೆ ನೀರನ್ನ ಹಾಕ್ತಾಯಿದ್ರೆ ಗಿಡ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿ ಬೆಳೀತಾ ಇರುತ್ತೆ. ಸೊ ಅದೇ ನೀರಲ್ಲಿ ಇಡ್ತಾ ಇದ್ರೆ ಏನಾಗ್ಬಿಡುತ್ತೆ ಅಂದರೆ ಕೊಳ್ತು ಗಿಡ ಚೆನ್ನಾಗಿ ಬೆಳೆಯೋದೇ ಇಲ್ಲ. ಹಾಗಾಗಿ ವಾರಕ್ಕೆ 1 ಟೈಮ್ ಆದರೂ ಆ ನೀರನ್ನ ವಾಶ್ ಮಾಡ್ತಾ ಇರ್ತೇನೆ, ಚೇಂಜ್ ಮಾಡ್ತಾ ಇರ್ತೀನಿ. ಹಾಗೆ ನೀರೆಲ್ಲ ಚೇಂಜ್ ಮಾಡಿ ಬೌಲೆಲ್ಲ ವಾಶ್ ಮಾಡಿ ಹೊಸ ನೀರು ಹಾಕಿ ಗಿಡಗಳನ್ನೆಲ್ಲ ವಾಶ್ ಮಾಡಿ ಸ್ವಲ್ಪ ಒಂಚೂರು ಚೆನ್ನಾಗಿ ಡೆಕೋರೇಷನ್ ಆಗಿ ಕಾಣಲಿ ಅಂತ ಹೇಳಿ ಆ ಕಲ್ಗಳೆಲ್ಲ ಅದರೊಳಗಡೆ ಹಾಕಿ ಎತ್ತಿಟ್ಟಿರ್ತೀನಿ. ನೋಡೋಕ್ಕೂ ಅಂದವಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಮಗೆ ಅದನ್ನೆಲ್ಲ ನೋಡಬೇಕಾದ್ರೆ ಒಂಥರ ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ. ಮನೆಗೆ ಬಂದರೆ ಆಹಾ ಒಂಥರ ಸಮಾಧಾನ ಥರ ಫೀಲ್ ಆಗಬೇಕು, ಆ ಥರ ಇರಬೇಕು. ಒಂಥರ ಮನೆಗೆ ಬಂದ ತಕ್ಷಣವೇ ಒಂಥರ ರ್ಯಾಶ್ ಆಗೋ ರೀತಿಯಲ್ಲಿ ಇರಬಾರ್ದು. ಸೊ ನಾನು ಈ ರೀತಿ ಫೀಲ್ ಮಾಡ್ತೀನಿ, ಆ ರೀತಿ ಇರಬೇಕು ಅಂತ ಹೇಳಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಇಟ್ಕೊಂಡಿರೋ ಗಿಡ ಎಲ್ಲನೂ ಒಂದ್ಸಲ ಮುಟ್ಟಿ ನೋಡಿ ಅದಕ್ಕೆ ನೀರು ಕಮ್ಮಿ ಆಗಿದೆಯೋ, ನೀರು ಹಾಕಬೇಕು ಅಂತ ಎಲ್ಲನೂ ಮಾತಾಡಿಸ್ಕೊಂಡು ಬರ್ತೀನಿ. ನನ್ನ ಮಗ ಹೇಳ್ತಾ
ಇರ್ತಾನೆ, ಏನಮ್ಮ ನೀವು ಎಲ್ಲ ಗಿಡಗಳನ್ನು ಟಚ್ ಮಾಡಿ ನೋಡಿ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀರಲ್ಲ ಅಂತ ಹೇಳ್ತಾನೆ. ಮಾತಾಡ್ಸೋದು ಅಂತ ಅಂದರೆ ಅದ್ರ ಜೊತೆ ಮಾತುಕತೆ ಮಾಡೋಕ್ಕೆ ಹೋಗಲ್ಲ, ಸೊ ಮುಟ್ಟಿ ನೋಡಿ ಮಾತಾಡಿಸ್ಕೊಂಡು ಬರೋದು ಅನ್ನೋದಕ್ಕೆ ಹೇಳಿದ್ದು ಅಷ್ಟೇ. ಹಾಗೆ ನನಗೆ ಕೆಲವು ಕಮೆಂಟಲ್ಲಿ ನಿಮ್ಮ ಫೇಸಲ್ಲಿ ನಗುನೇ ಇಲ್ಲ ಅಂತ ಹೇಳಿದರು. ಸೊ ನನಗೆ ನಗುನೇ ಇಲ್ಲ ಅಂತ ಹೆಂಗೆ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಸೊ ಫುಲ್ ಫೋಕಸ್ ನನಗೆ ಆ ಕೆಲಸದ ಮೇಲೆ ಇರುತ್ತೆ, ಗಮನ ಎಲ್ಲ ಫುಲ್ ಅದರ ಮೇಲೆ ಇರೋದ್ರಿಂದ ಸೀರಿಯಸ್ಸಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಮೈಲ್ ಕಮ್ಮಿ ಆಗಿರ್ಬೋದು. ಸೊ ಇನ್ಮೇಲೆ ನಾನು ಸ್ಮೈಲ್ ಮಾಡಿಕೊಂಡು ವಿಡಿಯೋನ ಮಾಡ್ತೀನಿ. ಸೊ ಕೆಲವೊಂದು ವಿಚಾರಗಳು ಕಮೆಂಟ್ ಮುಖಾಂತರ ತಿಳಿಸ್ಬೇಕಾದ್ರೆ ನಮ್ಮ ವಿಡಿಯೋದಲ್ಲಿ ಏನೇನು ತಪ್ಪಿದೆ ಅಂತ ನಮಗೂ ಆ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನನಗೆ ಇನ್ನೊಂದು ಕಮೆಂಟಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತೀರಾ, ಕೈಕಾಲು ನೋವು ಬರಲ್ವಾ ಅಂತ ಕೇಳಿದ್ರಿ. ಸೊ ನೋವು ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ತುಂಬ ಒಂದೇ ದಿನ ಇಷ್ಟು ಕೆಲಸನ ಮಾಡಬೇಕು, ಇಷ್ಟೇ ಕೆಲಸ ಮಾಡಬೇಕು ಅಂತ ಡಿವೈಡ್ ಮಾಡಿಕೊಂಡು ಕೆಲಸನ ಮಾಡ್ತೀನಿ. ಒಂದೇ ದಿನ ತುಂಬ ಹೆವಿ ಕೆಲಸನ ನಾನು ಮಾಡೋಕ್ಕೋಗಲ್ಲ. ರೆಗ್ಯುಲರಾಗಿ ಅಂತೂ ಏನು ಕೆಲಸ ಇರುತ್ತೆ ಅದನ್ನು ಮಾಡೇ ಮಾಡ್ತೀನಿ. ಹೌಸ್ ವೈಫ್ ಆಗಿರೋದ್ರಿಂದ ಆ ಕೆಲಸ ಬೇಡ ಈ ಕೆಲಸ ಬೇಡ ಅಂತ ಹೇಳೋಕ್ಕಾಗೋದೇ ಇಲ್ಲ. ಡೈಲಿ ರೊಟೀನ್ ಏನಿರುತ್ತೆ ಅದು ಕಂಟಿನ್ಯೂ ಆಗಿ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಒಂದು ಕೆಲಸ ಬಿಟ್ರೂ ಅದು ನಮಗೆ ಸಮಾಧಾನ ಅಂತ ಅನಿಸೋದಿಲ್ಲ. ಸೊ ನಾವು ಮನೇಲಿರೋದ್ರಿಂದ ಈ ರೀತಿನಾದರೂ ಫೀಲ್ ಮಾಡ್ತೀವಿ. ಸೊ ಹೊರಗಡೆ ಕೆಲಸಕ್ಕೆ ಹೋಗೋರು ಇರ್ತಾರಲ್ವ, ಹೊರಗಡೆ ಕೆಲಸ ಮಾಡಿಕೊಂಡು ಮನೇಲೂ ಟಿಫನ್ ಮಾಡಿಕೊಂಡು ಮನೇಲೂ ಅಡುಗೆ ಮೇಂಟೈನ್ ಮಾಡ್ಕೊಂಡಿರ್ತಾರೆ, ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು. ಸೊ ಅವ್ರನ್ನೆಲ್ಲ ಇನ್ನೂ ಬಾಡಿ ಪೇಯ್ನ್ ಅಂತ ಕೇಳಿದ್ರೆ ಏನಂತ ಹೇಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ನಾನು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಹಾಗಾಗಿ ಅದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಹಾಗೆ ಊರಿಂದ ಫೋನ್ ಮಾಡಿದರು, ಈ ಕಡೆ ಕೆಲಸನೂ ಮುಗಿಬೇಕು, ನಮ್ಮ ಮಾತುಕತೆನೂ ಮುಗಿಬೇಕು. ಹಾಗಾಗಿ ನಾನು ಫೋನ್ ಮಾತಾಡೋ ಟೈಮಲ್ಲೇ ನನ್ನ ಕೆಲಸನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಸಪ್ರೇಟಾಗಿ ಫೋನ್ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನನ್ನ ಕೆಲಸ ಅಲ್ಲೇ ಮುಗಿಯಲ್ಲ, ಅಲ್ಲೇ ನಿಂತ್ಕೊಬಿಡುತ್ತೆ. ಹಾಗಾಗಿ ಫೋನ್ ಮಾಡಿಕೊಂಡೆ ಕೆಲಸನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಸೊ ನೀರೆಲ್ಲ ಡ್ರೈ ಆದಮೇಲೆ ಫ್ರಿಜ್ಜನ್ನು ತಿರ್ಗಾ ಯಾವ ರೀತಿ ಇತ್ತು ಅದೇ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಸೊ ತುಂಬ ದೊಡ್ಡ ಫ್ರಿಜ್ ಏನಿಲ್ಲ, ಸೊ ಸುಮಾರು ಒಂದು 15 ವರ್ಷದ ಹಳೆ ಫ್ರಿಜ್. ಹಾಗೆ ನಾನು ಶುಕ್ರವಾರ ವಿಳೆದೆಲೆ ಅಡಿಕೆ ಇಟ್ಟು ಪೂಜೆ ಮಾಡ್ತೀನಲ್ಲ, ಆ ಅಡಿಕೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ನಾನು ತಿರ್ಗಾ ಹಾಸನ್ಗೆ ಹೋಗ್ಬೇಕಾದ್ರೆ ತಗೊಂಡೋಗಿ ನಮ್ಮ ಅಮ್ಮಂಗೆ ಕೊಡ್ತೀನಿ. ಅಲ್ಲಿ ವಿಳೆದೆಲೆ ಅಡಿಕೆ ಹಾಕೊಳ್ಳೋ ಅಂತ ಅಜ್ಜಿಂದಿರು ತುಂಬ ಜನ ಇದ್ದಾರೆ, ಅವರಿಗೆ ನಮ್ಮ ಅಮ್ಮ ಕೊಡ್ತಾರೆ. ಸೊ ಇವಾಗ ಯಾಕೆ ಈ ಮಾತು ಹೇಳಿದೆ ಅಂದರೆ ಫ್ರಿಜ್ಜಿಂದ ಅಡಿಕೆ ತೆಗೆದ್ನಲ್ಲ, ಸೊ ಹಾಗೆ ನೆನಪಾಯಿತು ಹೇಳಿದೆ. ಇಲ್ಲಿಗೆ ನನ್ನ ವ್ಲಾಗ್ ಕಂಪ್ಲೀಟ್ ಆಯಿತು. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.